ಭಾರತ ನಮ್ಮ ಮೇಲೆ ಎಷ್ಟು ತೆರಿಗೆಯನ್ನು ಹಾಕುತ್ತೋ ನಾನು ಕೂಡ ಅಷ್ಟೇ ತೆರಿಗೆಯನ್ನು ಭಾರತಕ್ಕೆ ನಾನು ಹಾಕ್ತೀನಿ. ಅಮೆರಿಕದ ಜನಗಳಿಗೆ ನಾನು ತೆರಿಗೆಯನ್ನು ಹಾಕಲ್ಲ. ಯಾವುದೇ ದೇಶ ಅಮೆರಿಕವನ್ನು ಹೇಗೆ ಟ್ರೀಟ್ ಮಾಡುತ್ತೋ ನಾವು ಆ ದೇಶವನ್ನು ಹಾಗೆ ಟ್ರೀಟ್ ಮಾಡ್ತೀವಿ. ಅವ್ರು 50% ತೆರಿಗೆ ಹಾಕಿದ್ರೆ ನಾವು 50% ತೆರಿಗೆ ಅವ್ರ ಮೇಲೆ ಹಾಕ್ತೀವಿ. ಅವ್ರು 100% ಹಾಕಿದ್ರೆ ನಾವು 100% ಹಾಕ್ತೀವಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ರು. ಆದರೆ ಇದೀಗ ಭಾರತ ಏನು ಮಾಡ್ತಾ ಇದೆ, ಅಮೆರಿಕದ ವಸ್ತುಗಳ ಮೇಲಿನ ತೆರಿಗೆಯನ್ನು ಮತ್ತಷ್ಟು ಕಡಿಮೆ ಮಾಡ್ತಾ ಇದೆ. ತೆರಿಗೆ ಕಡಿತಗೊಳಿಸಲು ಭಾರತ ಸರ್ಕಾರ ಸಜ್ಜಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಈ ಕ್ರಮ ಆಗ್ತಾ ಇದೆ. ಅಮೆರಿಕದ ವಾಹನ ಸೇರಿ ಹಲವು ವಸ್ತುಗಳ ಬೆಲೆ ಅಗ್ಗವಾಗ್ತಾ ಇದೆ. ಭಾರತದಿಂದ ಮತ್ತಷ್ಟು ವಿದೇಶಿ ಸುಂಕವನ್ನು ಕಡಿತ ಮಾಡಬಹುದು. ಭಾರತೀಯ ವಸ್ತುಗಳ ಮೇಲೆ ಪ್ರತಿ ತೆರಿಗೆಯನ್ನು ಹಾಕ್ತಾ ಇದ್ದಿದ್ದು ಟ್ರಂಪ್. ನಾವು ತೆರಿಗೆ ಹಾಕಿದ್ರೆ ಅದಕ್ಕೆ ಪ್ರತಿಯಾಗಿ ಒಂದು ತೆರಿಗೆಯನ್ನು ಟ್ರಂಪ್ ಹಾಕ್ತಾ ಇದ್ದದ್ದು. ಈಗ ಪ್ರತಿ ತೆರಿಗೆ ಹೊಡೆತದಿಂದ ತಪ್ಪಿಸಿಕೊಳ್ಳೋಕೆ ಭಾರತ ಟ್ರೈ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಬಜೆಟ್ನಲ್ಲಿ ಐಷಾರಾಮಿ ಕಾರುಗಳು ಸೇರಿದಂತೆ ಬೋರ್ಬೋನ್ ವಿಸ್ಕಿ ಮೇಲಿನ ತೆರಿಗೆಯನ್ನು ಕಡಿತ ಮಾಡಲಾಗಿತ್ತು. ಫೆಬ್ರವರಿ 1ರಂದು ಕೇಂದ್ರ ಬಜೆಟಲ್ಲಿ ತೆರಿಗೆ ಕಡಿತದ ಬಗ್ಗೆ ಘೋಷಣೆ ಮಾಡಲಾಗಿತ್ತು. ಇದೀಗ ಮತ್ತೊಂದಷ್ಟು ವಸ್ತುಗಳ ಮೇಲೆ ತೆರಿಗೆ ಕಡಿತಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಅಮೆರಿಕ ಜೊತೆಗೆ ವ್ಯಾಪಾರ ಹೆಚ್ಚಿಸಬೇಕು ಅಂತೇಳಿ ಭಾರತದ ಗುರಿ ಇದೆ. ಹಾಗಾಗಿ ಯಾವ್ಯಾವ ವಸ್ತುಗಳ ತೆರಿಗೆ ಕಡಿತ ಮಾಡಲಾಗಿದೆ ಅಂತ ನೋಡಿದ್ರೆ, ಕೆಮಿಕಲ್ ಐಟಮ್ಸ್ ಇರ್ತಾವಲ್ವ, ರಾಸಾಯನಿಕ ವಸ್ತುಗಳು, ಅದು ಆಟೋಮೊಬೈಲ್, ಕೃಷಿ ಉತ್ಪನ್ನ, ಅಗತ್ಯ ಔಷಧಗಳು, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಿನ ಆಮದು ಸುಂಕವನ್ನು ಕಡಿತ ಮಾಡಲಾಗ್ತಾ ಇದೆ. ಆಮದು ಸುಂಕ ಇಳಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಕಡೆ ದಾಪುಗಾಲು ಹಾಕ್ತಾ ಇದೆ. 2030ರ ವೇಳೆಗೆ ಅಮೆರಿಕ ಜೊತೆಗಿನ ವ್ಯಾಪಾರವನ್ನು ಹೆಚ್ಚು ಮಾಡಬೇಕು ಅಂತ ಗುರಿ ಇಟ್ಕೊಳ್ಳಲಾಗಿದೆ. $300 ಬಿಲಿಯನ್ ವ್ಯಾಪಾರ ಏರಿಸಬೇಕು ಅಂತ ಭಾರತದ ಗುರಿ ಇದೆ. ಪ್ರತಿ ತೆರಿಗೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಒಂದು ತೆರಿಗೆ, ಒಂದು ವಸ್ತುಗೆ ಏನು ತೆರಿಗೆಯನ್ನು ಒಂದು ದೇಶ ಹಾಕುತ್ತೋ ಅದೇ ತೆರಿಗೆಯನ್ನು, ಅದೇ ಪ್ರಮಾಣದ ಸುಂಕವನ್ನು ಇನ್ನೊಂದು ದೇಶದ ಮೇಲೂ ಕೂಡ ಹಾಕುವಂಥ ಒಂದು ಪ್ರಕ್ರಿಯೆಯೇ ಪ್ರತಿ ತೆರಿಗೆ ಅಂತ ಹೇಳ್ತಾರೆ.